ನಾವು ಲಾಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ಡೌನ್ ಅಂದರೆ ಸ್ಲಾಟ್ ಸ್ಟೆಪ್ ಡೌನ್ ಯಾವ ಥರ ಮಾಡೋದಂತ ನೋಡಿದ್ದೀವಿ. ಇವಾಗ ಆ ಸ್ಟೆಪ್ ಡೌನು ರೇಡಿಯಸ್ನ ಯಾವ ಥರ ಫಿನಿಶ್ ಮಾಡೋದು ಅಂತ ನೋಡೋಣ. ಓಕೆನಾ. ಈ ರೇಡಿಯಸ್ ಬಂದ್ಬಿಟ್ಟು ನಮಗೆ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. 6 ಇದೆ. ಸೊ ನಾವೇನು ಮಾಡಬೇಕು, 12 mm ಬಾಲ್ ನೋಸ್ ಚೂಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಫಿನಿಶ್ ಮಾಡ್ಬೋದು. ಇಲ್ಲ 3D ಮಾಡಿ ನಾವು ಕ್ಲೋಸ್ ಮಾಡ್ಬೋದು. ಆ 3D ಎಲ್ಲ ಬಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ 2D ಅಲ್ಲಿ ಯಾವ ಥರ ಫಿನಿಶ್ ಮಾಡೋದಂತ ನೋಡೋಣ. ಓಕೆ, ಫಸ್ಟ್ ಸೇಮ್ ಪ್ರೊಫೈಲ್ಗೆ ಹೋಗಿ, ಪ್ರೊಫೈಲ್ಗೆ ಹೋಗ್ಬಿಟ್ಟು ನ್ಯೂಗೆ ಹೋಗ್ಬಿಟ್ಟು ಜಸ್ಟ್ ಕಾಂಟೂರ್ನ ಸೆಲೆಕ್ಟ್ ಮಾಡಿ. ಇವಾಗ ಡೈರೆಕ್ಷನ್ ರಾಂಗ್ ಇದೆ, ಇಲ್ಲಿ ನೋಡಿ ರಿವರ್ಸ್ ಅಂತ ಕೊಡಿ. ರಿವರ್ಸ್ ಅಂತ ಕೊಟ್ಟರೆ ಚೇಂಜ್ ಆಗುತ್ತೆ. ನೆಕ್ಸ್ಟು ಕ್ಲಿಕ್ ಮಾಡಿ ಓಕೆ ಕೊಟ್ಬಿಟ್ಟು ಇಲ್ಲಿ ಓಕೆ ಕೊಡಿ. ಇವಾಗ ಕಾಂಟೂರ್ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಟೂಲ್ಗೆ ಹೋಗಿ, ಟೂಲ್ಗೆ ಹೋಗ್ಬಿಟ್ಟು ಬಾಲ್ ನೋಸ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು 12 ಅಂತ ಕೊಡಿ. 12 ಬಾಲ್ ನೋಸ್ ಇಲ್ಲಿ ಬರೀರಿ, 12 ಬಾಲ್ ನೋಸ್. ಓಕೆ ಕೊಡಿ. ನೆಕ್ಸ್ಟು ಡೇಟಾಗೆ ಹೋಗಿ, ಡೇಟಾಗೆ ಹೋಗ್ಬಿಟ್ಟು RPM ಅಡ್ಜಸ್ಟ್ ಮಾಡಿ 2000. ನಾನು ಅಂದ್ಬಿಟ್ಟು ಇಲ್ಲೊಂದು 500 ಅಂತ ಕೊಡ್ತೀನಿ. ಝಡ್ ಸ್ಪೀಡ್ ಬಂದ್ಬಿಟ್ಟು ಒಂದು 3000 ಕೊಡಿ. ಓಕೆ, ಲೆವೆಲ್ಸು. ನೆಕ್ಸ್ಟು ಲೆವೆಲ್ಸ್ಗೆ ಹೋಗಿ ಅಪ್ಪರ್ ಲೆವೆಲ್ ಸೆಲೆಕ್ಟ್ ಮಾಡಿ. ಆಲ್ರೆಡಿ ನಮಗೆ ಇಲ್ಲಿವರೆಗೆ ಫಿನಿಶ್ ಆಗಿದೆ, ಅಲ್ಲಿಗೆ ನೀವು ಬಂದ್ಬಿಟ್ಟು ಅಪ್ಪರ್ ಲೆವೆಲ್ನ ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟು ಪ್ರೊಫೈಲ್ ಡೆಪ್ತು ಅಪ್ ಟು ಇದುವರೆಗೂ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಗೆ ಹೋಗ್ಬಿಟ್ಟು ಈಕ್ವಲ್ ಸ್ಟೆಪ್ ಡೌನ್ ಕೊಡಿ. ಇಲ್ಲಿ 0.5 ಅಂತಾನೆ ಕೊಡಿ. ಕೊಟ್ಬಿಟ್ಟು ಕಾಮನ್ ಚೆಸ್ಟ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಜಾಮೆಟ್ರಿ ಒಳಗಡೆ ಹೋಗಿ, ಜಾಮೆಟ್ರಿಯಲ್ಲಿ ಒಂದು 10 mm ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. 10 mm ಬೇಡ, ಒಂದು 15 mm ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆನಾ. ಎಕ್ಸ್ಟೆಂಡ್ ಮಾಡಿಕೊಂಡು ನೆಕ್ಸ್ಟ್ ಲಿಂಕಿಗೆ ಹೋಗಿ ನನ್ ಅಂತ ಕೊಡಿ. ಓಕೆ, ನನ್ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಜನರೇಟ್ ಆಯಿತು. ಇವಾಗ ಅದು ಯಾವ ಥರ ರನ್ ಆಗುತ್ತಂತ ಸಿಮ್ಯುಲೇಟ್ ಮಾಡಿ ನೋಡೋಣ. ಸಾಲಿಡ್ ವೆರಿಫೈಯಲ್ಲಿ ಸುಲಭವಾಗಿ ಇಟ್ಕೊಳ್ಳಿ, ನೋಡಿ. ಏನಕ್ಕಿದೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ ಅಂತಂದರೆ ಟೂಲ್ಗೆ ಓವರ್ಲೋಡ್ ಆಗ್ಬೋದು, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ. ಓಕೆನಾ. ನೋಡಿ, ಇವಾಗ ನಮಗೆ ಫಿನಿಶ್ ಆಯಿತು. ಫಿನಿಶ್ ಆದ್ಮೇಲೂ ನಮಗೆ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಮೆಟೀರಿಯಲ್ ಉಳ್ಕೊಂಡಿದೆ ಕಾರ್ನರಲ್ಲಿ. ಇದಕ್ಕೆ ನಾವೇನು ಮಾಡೋಣ ಅಂದರೆ ಸೇವ್ ಅಂಡ್ ಕಾಪಿ ತಗೊಂಡ್ಬಿಟ್ಟು ಅದೇ ಟೂಲಲ್ಲಿ ಫಿನಿಶಿಂಗ್ 0 ಕೊಟ್ಬಿಟ್ಟು ಕ್ಲಿಯರ್ ಆಫ್ಸೆಟ್ ಇದರಲ್ಲಿ ಸ್ಟೆಪ್ 4ಅಲ್ಲಿ 0.2 ಸ್ಟೆಪ್ 4 ಕೊಟ್ಬಿಟ್ಟು ಒಂದು 1 mm ಪೇಸ್ ಮಾಡೋಣ ಜಿಗ್ ಜಾಕಲ್ಲಿ. ಓಕೆನಾ. ಇಲ್ಲಿ ನೋಡಿ, ಇದು ಕ್ಲಿಯರ್ ಆಫ್ಸೆಟ್ನ ಸೆಲೆಕ್ಟ್ ಮಾಡಿ. ಇಲ್ಲಿ 1 mm, ಇಲ್ಲಿ ಸ್ಟೆಪ್ 4 0.2. ಇದನ್ನ ವಾಲ್ ಸ್ಟ್ರಾಟಜಿ ಬಂದ್ಬಿಟ್ಟು ಜಿಗ್ ಜಾಕ್ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಅದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಓಕೆನಾ. ಸೇವ್ ಅಂಡ್ ಕ್ಯಾಲ್ಕುಲೇಟ್ ನೋಡಿ. ಈ ಥರ ಇದ್ದಾಗ ನೀವು ಪೇಸ್ಟ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ಇವಾಗ ನಿಮಗೆ ಸಿಮ್ಯುಲೇಟ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅದು. ಇಲ್ಲಿ ನೋಡಿ, ಈಗ ಓಕೆನಾ. ಇಲ್ಲಿರೋ ಮೆಟಲ್ ಮಾತ್ರ ರಿಮೂವ್ ಆಯ್ತಾ ನೋಡಿ. ಪೇಸ್ಟ್ ಆದ ತಕ್ಷಣ ಇನ್ನೂ ಸ್ವಲ್ಪ ಜಾಸ್ತಿ ಮೆಟಲ್ ಉಳಿತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಲೈಟಾಗಿ ಮೆಟಲ್ ಉಳಿತಾ ಇದೆ. ಇನ್ನೊಂದು 1.5 mm ಇಂದ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಬರುತ್ತೆ. ಓಕೆನಾ. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಟಿ ಸ್ಲಾಟ್ ಕಟರ್ ಫಿನಿಶ್ ಯಾವ ಥರ ಮಾಡೋದು. ಓಕೆ, ಈ ಟಿ ಸ್ಲಾಟ್ ಕಟರ್ನ ಯಾವ ಥರ ಫಿನಿಶ್ ಮಾಡೋದು ಅಂತ ನೋಡೋಣ. ರೇಡಿಯಸ್ ಎಷ್ಟಿದೆ ಅಂತ ನೋಡೋಣ. 9 mm ಇದೆ. ನೀವು ಅಪ್ ಟು 18 mm ವರೆಗೂ ಟಿ ಸ್ಲಾಟ್ ಕಟರ್ ಆಗ್ಬೋದು. ಸ್ಲಾಟ್ ವಿತ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. 6 mm ಇದೆ. ಓಕೆನಾ. ನೆಕ್ಸ್ಟು ಟಿ ಸ್ಲಾಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನ್ಯೂಗೆ ಹೋಗ್ಬಿಟ್ಟು ಕಾಂಟೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್
ಓಕೆ ಓಕೆ. ನೆಕ್ಸ್ಟ್ ಟೂಲ್ಗೆ ಹೋಗಿ, ಟೂಲಲ್ಲಿ ಸೆಲೆಕ್ಟ್, ಇಲ್ಲಿ ಟಿ ಸ್ಲಾಟ್ ಕಟರ್ ಬಂದು ನೋಡಿ, ಟಿ ಸ್ಲಾಟ್ ಕಟರ್ನ ಪಿಕ್ ಮಾಡಿ, ಪಿಕ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಹಾಕ್ಬೋದು, 18 ಹಾಕಿ, 18 ಹಾಕ್ಬಿಟ್ಟು ಅದು ಟಿ ಮ್ಯಾಕ್ಸ್ ಎಷ್ಟಿದೆ ಅಂತ ನೋಡಬೇಕು. ಟಿ ಮ್ಯಾಕ್ಸು 6 mm ಇದೆ. ನಾನೇನು ಮಾಡಿದ್ದೀನಿ, ಶೋಲ್ಡರ್ ಡಯ ಅಂದರೆ 18 6 6 ಬೋತ್ ಸೈಡ್ 6, ಅದಕ್ಕೆ 6 mm ಶೋಲ್ಡರ್ ಡಯ ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟು ಕಟ್ಟಿಂಗ್ ಬಂದ್ಬಿಟ್ಟು 6 mm ಡೈರೆಕ್ಟ್ ಒಂದೇ ಪಾಸ್ ಕೊಟ್ಬಿಟ್ಟು, ಇಲ್ಲಿ ಶೋಲ್ಡರ್ ಲೆಂತ್ ಬಂದ್ಬಿಟ್ಟು ಒಂದು 25 mm ಕೊಡ್ತೀನಿ. ಕೊಟ್ಬಿಟ್ಟು ಇಲ್ಲಿ ಟೂಲ್ 18 ಟಿ ಸ್ಲಾಟ್ ಕಟ್ಟರ್ ಅಂತ ಬರೀರಿ. ಬರೆದ್ಬಿಟ್ಟು ಓಕೆ ಅಂತ ಕೊಡಿ. ಇಲ್ಲಿ ಡೇಟಾದಲ್ಲಿ ಹೋಗ್ಬಿಟ್ಟು RPM ಸ್ಪೀಡು ಡಿಪೈನ್ ಮಾಡಿ. ನಾನು 1500, ಸ್ಪೀಡ್ ಬಂದ್ಬಿಟ್ಟು ಒಂದು 100, ಝಡ್ ಸ್ಪೀಡ್ ಬಿಡು ಒಂದು 3000 ಕೊಡಿ. ಕೊಟ್ಬಿಟ್ಟು ಲೆವೆಲ್ಸ್ಗೆ ಹೋಗ್ಬಿಟ್ಟು ಸೀಲಿಂಗ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಅಪ್ಪರ್ ಲೆವೆಲ್ ಕ್ಲಿಕ್ ಮಾಡಿ. ಕ್ಲಿಕ್ ಬಿಟ್ಟು ಫ್ಲೋರಲ್ಲಿ ಫ್ಲೋರ್ನ ಕ್ಲಿಕ್ ಮಾಡಿ. ಫ್ಲೋರ್ ಅನ್ನೋದು ನಥಿಂಗ್ ಬಟ್ ಲೋಯರ್ ಲೆವೆಲ್. ನೆಕ್ಸ್ಟ್ ಟೆಕ್ನಾಲಜಿಯಲ್ಲಿ ಹೋಗ್ಬಿಟ್ಟು ಜಾಮೆಟ್ರಿನ ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಲ್ಲ ಅಂತ. ಇದು ರಿವರ್ಸ್ ಇದೆ, ನೀವೇನು ಮಾಡಿ ಆಪೋಸಿಟ್ ಚೇಂಜ್ ಮಾಡಿಬಿಟ್ಟು ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿ. ಓಕೆ, ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿದ್ಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಇದು ರಪ್ಪಿಂಗಾ ಫಿನಿಶಿಂಗಾ ಅಂತೆಲ್ಲ ಕೇಳುತ್ತೆ. ನಾನು ಡೈರೆಕ್ಟಾಗಿ ಫಿನಿಶ್ ಮಾಡ್ತೀನಿ. ಫಿನಿಶಿಂಗಲ್ಲಿ ಸೀಲಿಂಗ್, ವಾಲ್, ಫ್ಲೋರ್ ಎಲ್ಲ ಓಕೆ ಕೊಟ್ಬಿಟ್ಟು ಟಾಪ್ ಟು ಬಾಟಮ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಟಾಪ್ ಟು ಬಾಟಮ್ ಫಿನಿಶ್ ಮಾಡೋದಕ್ಕೆ ಏನೂ ಇಲ್ಲ, ಅದು ಡೈರೆಕ್ಟಾಗಿ ಒಂದೇ ಪಾಸ್ ತಗೊಳುತ್ತೆ. ಓಕೆನಾ. ಕೊಟ್ಬಿಟ್ಟು ಕಾಂಪನ್ಸೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲಿಂಕಲ್ಲಿ ಹೋಗಿ, ಲಿಂಕಲ್ಲಿ ನನ್ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ ನೋಡಿ, ಇವಾಗ ಟೂಲ್ ಪಾತ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಷನ್, ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ಇಲ್ಲಿ ಜನರೇಟ್ ಮಾಡಿ ನೋಡಿ. ಓಕೆ, ಒಂದೇ ಪಾಸಲ್ಲಿ ಫಿನಿಶ್ ಆಗೋಯ್ತು. ಎಕ್ಸಿಕ್ಯೂಟ್ ಮಾಡಿ ನೋಡಿ, ಫಿನಿಶ್ ಆಗಿದೆಯಾ. ಇದು ಅಲ್ಯೂಮಿನಿಯಂ ಇದ್ರೆ ನಾವು ಒಂದೇ ಪಾಸಲ್ಲಿ ಆರಾಮ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ಟೀಲ್ ಅಂತ ಬಂದಾಗ 2-3 ಪಾಸ್ ಕೊಡಬೇಕು. ಓಕೆ, ಆ 2-3 ಪಾಸ್ ಕೊಡೋದು ಹೇಗೆ ಅಂತಂದ್ರೆ, ಇಲ್ಲಿ ನಂಬರ್ ಆಫ್ ಪಾಸಸ್ ಇದೆಯಲ್ಲ, ಇಲ್ಲಿ ಬೇಕಾದ್ರೆ ನೀವು ಒಂದು 4 ಪಾಸ್ ಅಂತ ಆ್ಯಡ್ ಮಾಡಿಬಿಟ್ಟು ಓವರ್ಲ್ಯಾಪಲ್ಲಿ ಒಂದು 0.5 ಕೊಟ್ಬಿಡಿ. ಓಕೆ, ಕೊಟ್ಬಿಟ್ಟು ಜನರೇಟ್ ಕೊಡಿ. ಇಲ್ಲಿ ಫುಲ್ ಡೆಪ್ತ್ಗೆ ಓಡ್ತಾ ಇದೆ, ಅದಕ್ಕೆ ಅದು ತಗೊಳ್ತಾ ಇಲ್ಲ. ಬಟ್ ನೀವು ಜಾಸ್ತಿ ವಿತ್ ಇದ್ದಾಗ ಅದು ಯೂಸ್ ಮಾಡ್ಕೋಬಹುದು. ಓಕೆ, ಬಟ್ ಇಲ್ಲಿ ಇರೋದು ಒಂದೇ ಪಾಸ್, ಹೊರಗಡೆ ಅದು ಕ್ಲೋಸ್ ಆಗ್ತಾ ಇದೆ, ಹಂಗಾಗಿ ಅದು ತಗೊಳ್ತಾ ಇಲ್ಲ. ಓಕೆನಾ. ಅದೇ ಬಂದ್ಬಿಟ್ಟು ನೀವು ರೇಡಿಯಸ್ ಏನಾದರೂ ಕೊಡಬೇಕು ಅಂತಂದ್ರೆ ಇಂಟರ್ನಲ್ಲಿ ಇಲ್ಲಿ ಏನಾದರೂ ಡಿಪೈನ್ ಮಾಡ್ಕೋಬಹುದು ಟಿ ಸ್ಲಾಟ್ ಕಟ್ಟಿರೋದು. ಓಕೆ, ಇಲ್ಲ ಡೆಪ್ತ್ ಕಟ್ಟಿಂಗ್ ಟೈಪ್ ಒನ್ ವೇನಾ ಜಿಗ್ಜಾಕ ಇದನ್ನು ಕೂಡ ನೀವು ಡಿಪೈನ್ ಮಾಡ್ಕೋಬಹುದು. ಓಕೆನಾ. ಇದು ಬಂದ್ಬಿಟ್ಟು ಟಿ ಸ್ಲಾಟ್ ಸ್ಟ್ರಾಟಜಿ. ಓಕೆ, ಇದು ಇಲ್ಲಿ ಮುಗೀತು. ಇವಾಗ ಈ ಆಪರೇಷನ್ ಅಲ್ಲಿ ಯಾವ ಲೆವೆಲ್ಗೆ ಬಂದಿದ್ದೀವಿ, ಟಿ ಸ್ಲಾಟ್ ವರೆಗೂ ಫಿನಿಶ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಇಲ್ಲೊಂದು ಹೋಲ್ ಇದೆ, ಅದಾದ್ಮೇಲೆ ಸೈಡ್ ಒಂದು ಚಾಂಪರ್ ಇದೆ. ಆಮೇಲೆ ಇಲ್ಲಿ ನೋಡಿ ಇದೊಂದು ಶೇಪ್ ಇದೆ. ಈ ಶೇಪ್ನ ಪಾಮ್ ಟೂಲ್ ಯೂಸ್ ಮಾಡಿ ಯಾವ ತರ ಫಿನಿಶ್ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ. ಓಕೆ, ಫಸ್ಟ್ ಮೇಲೆ ಇರೋ ಚಾಂಪರ್, ಈ ಚಾಂಪರ್ನ ಯಾವ ತರ ಫಿನಿಶ್ ಮಾಡೋದು ಅಂತ ನೋಡೋಣ. ಚಾಂಪರ್ಗೆ ಹೋಗ್ಬಿಟ್ಟು ನ್ಯೂ ಅಲ್ಲಿ ಈ ಪೇಜ್ನ ಕ್ಲಿಕ್ ಮಾಡಿಬಿಟ್ಟು ಓಕೆ. ನೆಕ್ಸ್ಟ್ ಚಾಂಪರ್ ಟೂಲ್ ಸೆಲೆಕ್ಟ್ ಮಾಡಿ. ಚಾಂಪರ್ ದೊಡ್ಡದಾಗಿರೋದ್ರಿಂದ ನೀವು ಒಂದು 18 ಇಲ್ಲ 20 ಆ ಥರ ಚಾಂಪರ್ ಟೂಲ್ ಸೆಲೆಕ್ಟ್ ಮಾಡಿ.
ನಾನು 20 ಚಾಂಪರ್ ಟೂಲ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, 20 ಇಂಟು 45 ಡಿಗ್ರಿ ಚಾಂಪರ್. ಓಕೆ 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 ಕೊಟ್ಬಿಟ್ಟು ನೆಕ್ಸ್ಟ್ ಡೇಟಾ ಸ್ಪೀಡ್ RPM ಡಿಫೈನ್ ಮಾಡಿ 1500, ಸ್ಪೀಡ್ ಬಂದ್ಬಿಟ್ಟು ಒಂದು 100. ಓಕೆನಾ. ಲೆವೆಲ್ಸ್ಗೆ ಹೋಗ್ಬಿಟ್ಟು ಅಪ್ಪರ್ ಲೆವೆಲ್ನ ಪಿಕ್ ಮಾಡಿ, ಅಪ್ಪರ್ ಲೆವೆಲ್ ಪಿಕ್. ಚಾಂಪರ್ ಡೆಪ್ತ್ಗೆ ಹೋಗ್ಬಿಟ್ಟು ಈ ಪೇಜ್ನ ಕ್ಲಿಕ್ ಮಾಡಿಬಿಟ್ಟು ಓಕೆ. ಓಕೆನಾ. ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗಿದ ತಕ್ಷಣ ಜಾಮಟ್ರಿನ ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಲ್ಲ ಅಂತ. ಕರೆಕ್ಟ್ ಆಗಿದೆ. ನೀವೇನು ಮಾಡಿ ಎಕ್ಸ್ಟೆನ್ಷನ್ ಒಂದು 10 mm ಆಡ್ ಮಾಡ್ಕೊಳ್ಳಿ. ಓಕೆ ಓಕೆ ನೆಕ್ಸ್ಟ್ ಲಿಂಕ್ಗೆ ಹೋಗ್ಬಿಟ್ಟು ನನ್ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಸಾಲಿಡ್ ವೆರಿಫೈಗೆ ಹೋಗಿ ಸಾಲಿಡ್ ವೆರಿಫೈಯಲ್ಲಿ ಚೆಕ್ ಮಾಡಿ. ಓಕೆ, ಚಾಂಪರ್ ಆಯಿತು. ಚೆಕ್ ಮಾಡಿ ನೋಡಿ ಚಾಂಪರ್ ಕರೆಕ್ಟಾಗಿ ಆಗಿದ್ದಿಲ್ಲ ಅಂತ. ಓಕೆ, ಇವಾಗ ಚಾಂಪರ್ ಇಲ್ಲಿ ಆಯಿತು. ನೆಕ್ಸ್ಟು ಇದ್ರ ಮೇಲೆ ಒಂದು ವಿ ಇದೆ. ಈ ವಿನ ಯಾವ ಥರ ಫಿನಿಶ್ ಮಾಡೋದು ಅದನ್ನ ನೋಡೋಣ. ಓಕೆನಾ. ಎಷ್ಟು ಡಿಗ್ರಿ ಆ್ಯಂಗಲ್ ಇದೆ ಅಂತ ನೀವು ಫಸ್ಟ್ ತಿಳ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಇದನ್ನ ಚೆಕ್ ಮಾಡಬೇಕಂತಂದರೆ ಒಂದು ಸ್ಕೆಚ್ ತಗೊಳ್ಳಿ. ಈ 2 ಲೈನ್ನ ಸೆಲೆಕ್ಟ್ ಮಾಡಿ ನೋಡಿ, ಇದು 90 ಡಿಗ್ರಿ ಇದೆ. ಸೊ ಇದನ್ನ ನಾವೇನು ಮಾಡ್ಬೋದು, ಚಾಂಪರ್ ಟೂಲಲ್ಲಿ ಫಿನಿಶ್ ಮಾಡ್ಬೋದು. ಸೊ ಏನು ಮಾಡಿ, ಮೇಲೆ ಕ್ಲಿಕ್ ಮಾಡಿ ಸ್ಕೆಚ್ ತಗೊಂಡ್ಬಿಟ್ಟು ಇದು ಎರಡಿಗೂ ಒಂದು ಸೆಂಟರ್ ಲೈನ್ ಹಾಕೊಳ್ಳಿ. ಓಕೆನಾ. ಸ್ಕೆಚ್ ತಗೊಳ್ತಾ ಇಲ್ಲ. ಅದನ್ನ ವಿತೌಟ್ ಸ್ಕೆಚ್ ಯಾವ ತರ ಮಾಡೋದಂತ ನೋಡೋಣ. ಸಾಲಿಡ್ ಕ್ಯಾಮ್ 2.5D ಪ್ರೊಫೈಲ್ ಹೋಗ್ಬಿಟ್ಟು ಜಸ್ಟ್ ನ್ಯೂಗೆ ಹೋಗಿ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ನೆಕ್ಸ್ಟ್ ಇನ್ನೊಂದು ಆ ಕಡೆ ಇರೋ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 2 ಓಕೆ ಕೊಟ್ಬಿಟ್ಟು ಓಕೆ. ನೆಕ್ಸ್ಟ್ ಟೂಲ್ಗೆ ಹೋಗಿ ಟೂಲಲ್ಲಿ ಸೆಲೆಕ್ಟ್ ಕೊಟ್ಬಿಟ್ಟು ಚಾಂಪರ್ ಟೂಲಲ್ಲಿ ಒಂದು 8 mm ಇರಲಿ. 8 mm 8 ಇಂಟು 45. ಓಕೆ ಅಂತ ಕೊಡಿ. ಓಕೆ ಕೊಟ್ಬಿಟ್ಟು ಡೇಟಾಗೆ ಹೋಗಿ ಡೇಟಾ ಸ್ಪೀಡ್ ಡಿಫೈನ್ ಮಾಡಿ. ಓಕೆ, 1500 ಒಂದು 100. ಓಕೆ ಕೊಟ್ಬಿಟ್ಟು ಲೆವೆಲ್ಸ್ಗೆ ಹೋಗಿ ಲೆವೆಲ್ಸಲ್ಲಿ ಡೆಪ್ತ್ನ ಪಿಕ್ ಮಾಡಿ ಇಲ್ಲಿವರೆಗೆ ಹೋಗಬೇಕು. ಓಕೆ, ಪಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಟೆಕ್ನಾಲಜಿಯಲ್ಲಿ ಹೋಗ್ಬಿಟ್ಟು ಡೆಪ್ತ್ ಆಫ್ ಕಟ್ ನಾನೊಂದು 0.3 ಕೊಡ್ತೀನಿ. ಇಲ್ಲಾಂದರೆ ಚಾಂಪರ್ ಟೂಲು ಚಿಪ್ ಔಟ್ ಆಗುತ್ತೆ, ಅದನ್ನು ನೋಡ್ಕೋಬೇಕು ನೀವು. ಇಲ್ಲಿ ಬಂದ್ಬಿಟ್ಟು ನಾವು ಸೆಂಟ್ರ್ ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಾವೇನು ಮಾಡಬೇಕು, ಇಲ್ಲಿ ಸೆಂಟರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಜಾಮೆಟ್ರಿಗೆ ಹೋಗಿ ಜಾಮೆಟ್ರಿಯಲ್ಲಿ ಟೂಲ್ ಕರೆಕ್ಟ್ ಆಗಿದೆ ಅಂತ ನೋಡಿ. ಟೂಲ್ಗೆ ಎಕ್ಸ್ಟೆನ್ಷನ್ ಕೊಡಿ, ಒಂದು 6 mm ಎಕ್ಸ್ಟೆನ್ಷನ್ ಕೊಡಿ. ಇವಾಗ ಒಂದಿಗೆ ಅಪ್ಲೈ ಆಯಿತು. ಇನ್ನೊಂದಿಗೆ ಏನು ಮಾಡಬೇಕು, ಅಪ್ಲೈ ಟು ಆಲ್ ಓಪನ್ ಚೈನ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಒಂದು 0.2 ಆಫ್ಸೆಟ್ ಕೊಡಿ. ಒಂದು 0.15 ಆಫ್ಸೆಟ್ ಕೊಡಿ. ಏನಕ್ಕೆ 0.15 ಆಫ್ಸೆಟ್ಟು? ನಾವೇನು ಮಾಡಿದ್ವಿ, ಇದನ್ನ ಸೆಲೆಕ್ಟ್ ಮಾಡಿದ್ವಿ. ನಮಗೆ ಎಲ್ಲಿ ಬೇಕು, ಸೆಂಟರ್ಗೆ ಬೇಕು. ಓಕೆ, ಸೆಂಟರ್ಗೆ ಬೇಕಂತಂದರೆ 0.15 ಆಗಲ್ಲ, ಒಂದು 0.3 ಮಾಡಿ. 0.3 ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡಿ. ಸೆಂಟರ್ಗೆ ಇಲ್ಲ, ಒಂದು 0.4 ಮಾಡಿ. ಓಕೆ, ಇವಾಗ ನಮಗೆ ಆಲ್ಮೋಸ್ಟ್ ಸೆಂಟರ್ ಬಂದಿದೆ. ಇದು ಅಪ್ಲೈ ಟು ಆಲ್. ಓಕೆನಾ. ಇವಾಗ ಎರಡಕ್ಕೂ ಅಪ್ಲೈ ಆಯಿತು. ಇದಕ್ಕೂ ಕೂಡ ಅಪ್ಲೈ ಟು ಆಲ್ ಅಂತ ಬರುತ್ತೆ.
ಓಕೆನಾ. ಇಲ್ಲಿ ನೋಡಿ ಮಾಡಿಫೈ ಆಫ್ಸೆಟ್ ಅಲ್ಲಿ 0.4 ಅಪ್ಲೈ ಟು ಆಲ್ ಕೊಟ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಲಿಂಕ್ಗೆ ಹೋಗಿ ಲಿಂಕ್ ಅಲ್ಲಿ ನನ್ ಅಂತ ಕೊಡಿ. ನನ್ ಕೊಟ್ಬಿಟ್ಟು ಸೇಮ್ ಆಸ್ ಲೀಡ್ ಇನ್ ಜನರೇಟ್ ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಟೆಕ್ನಾಲಜಿಯಲ್ಲಿ ನಾನು ಡೆಪ್ತ್ ಆಫ್ ಕಟ್ ಕೊಟ್ಟಿದ್ದೆ 0.25 ಅಂತ ನೋಡಿ, ಅದು ಡೈರೆಕ್ಟ್ ಆಗಿ ಫಿನಿಶ್ ಆಗಿದೆ. ಓಕೆ, ಅಂದರೆ ಚಾಂಪರ್ ಟೂಲು ನೀವು ಡೈರೆಕ್ಟ್ ಆಗಿಬಿಟ್ರೆ ಚಿಪ್ ಔಟ್ ಆಗುತ್ತೆ. ನೆಕ್ಸ್ಟು ಸಿಮ್ಯುಲೇಷನ್ ಹೋಗ್ಬಿಟ್ಟು ರನ್ ಮಾಡಿ ನೋಡಿ. ಈ ಥರ ಈ ಫಾರ್ಮೇಷನು ಚಾಂಪರ್ ಟೂಲ್ನ ಯೂಸ್ ಮಾಡಿ ಮಾಡ್ಬೋದು. ಓಕೆನಾ. ನೋಡಿ, ಇದು ಇನ್ನೂ ಫಿನಿಶ್ ಆಗಿಲ್ಲ. ನೀವು ಏನು ಮಾಡಬೇಕು, ಇನ್ನೂ ಸ್ವಲ್ಪ ಡೆಪ್ತ್ ಹೋಗಬೇಕು. ಡೆಪ್ತ್ ಹೋದ್ರೆ ಮಾತ್ರ ಅದು ಫಿನಿಶ್ ಆಗುತ್ತೆ. ಒಂದು 0.2 ಡೌನ್ ಮಾಡಿಬಿಟ್ಟು ಮತ್ತೆ ಅಗೇನ್ ಸೆಲೆಕ್ಟ್ ಮಾಡಿ ಸಿಮ್ಯುಲೇಟ್ ಮಾಡಿ. ಸಿಮ್ಯುಲೇಷನ್ ಅಲ್ಲಿ ನೋಡಿ, ಓಕೆ. ಇವಾಗ ಚೆಕ್ ಮಾಡಿ, ಇವಾಗ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಒಂದು 0.1 ಒಳಗಡೆ ಇದೆ. ಇವಾಗ ಏನು ಮಾಡಿ 0.26 ಮಾಡಿ ಮತ್ತೆ ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಿಮ್ಯುಲೇಟ್ ಮಾಡಿ ನೋಡಿ. ಚೆಕ್ ಮಾಡಿಬಿಟ್ಟು ನೋಡಿ, ಇವಾಗ ನೋಡಿ ನೀಟಾಗಿ ಫಿನಿಶ್ ಆಗಿದೆಯಾ? ನೀಟಾಗಿ ಫಿನಿಶ್ ಆಗಿದೆ. ಓಕೆ, ಬಟ್ ನಾವು ಅದು ಸೆಂಟ್ರ್ ಎಕ್ಸಾಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಎರಡು ಕಡೆನೂ ಒಂದೇ ತರ ಬರೋದು. ನಾವೇನ್ ಮಾಡಿದೀವಿ, ಒಂದು 0.4 ಮೂವ್ ಮಾಡಿದೀವಲ್ವಾ, ಹಂಗಾಗಿ ಒಂದ್ ಸೈಡು ಲೈಟ್ ಗ್ರೀನ್ ಆಗು, ಒಂದ್ ಸೈಡು ಎಕ್ಸಾಕ್ಟ್ ಫಿನಿಶ್ ತರ ಕಾಣ್ತಾ ಇದೆ. ಓಕೆ, ನಾವು ಪಾರ್ಟ್ಗಂತ ಮಾಡಕ್ ಬರುವಾಗ ನಾವು ಎಕ್ಸಾಕ್ಟ್ ವ್ಯಾಲ್ಯೂ ಎಲ್ಲ ಚೆಕ್ ಮಾಡ್ಕೊಂಡೇ ಮಾಡಬೇಕು. ಓಕೆ, ಬಟ್ ಚಾಂಪರ್ ಟೂಲ್ನ ಯೂಸ್ ಮಾಡಿ ಈ ತರ ನಾವು ವಿ ಕ್ರಿಯೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಾಮ್ ಟೂಲ್ ಯಾವ ತರ ಇಂಪೋರ್ಟ್ ಮಾಡೋದು, ಥ್ರೆಡ್ ಮಿಲ್ಲಿಂಗ್ ಯಾವ ತರ ಮಾಡೋದು, ಹಾಗೆ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.